ಕನ್ನಡಿಗ ಕೆ.ಎಲ್. ರಾಹುಲ್ ಅವರು ಒಂದು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ನಲ್ಲಿ ಒಂದು ಸೆಂಚುರಿಯನ್ನು ಹೊಡೆದಿದ್ದಾರೆ. ಅದು ಕೂಡ ಒಂದು IPLಗಿಂತ ಮುಂಚೆಗೆ ಇದೇ ಮ್ಯಾಟರ್ ಆಗೋದು. ಆದರೂ ಕೂಡ ಆ ನೆಲದಲ್ಲಿ ಏನಪ್ಪ ಅಂದರೆ ಒಂದು ಸೆಂಚುರಿಯನ್ನು ಹೊಡೆಯೋದು ದೊಡ್ಡ ಮಾತಂತಲೇ ಹೇಳ್ಬೋದು. ಅದು ಕೂಡ IPL ಮುಂಚೆಗೆ ಒಂದು ಸೆಂಚುರಿ ಬಂದಿರೋದ್ರಿಂದ ಇದು ಒಂದು ಚರ್ಚೆಗೆ ಗ್ರಾಸವಾಗಿದೆ. ನಮ್ಮ ಕನ್ನಡಿಗ, ಅದು ನಮ್ಮ ಕರ್ನಾಟಕದ ಲಯನ್ ಅಂತಲೇ ಹೇಳ್ಬೋದು. ಯಾವ ರೀತಿಯಾಗಿ ಅವರು ಸೆಂಚುರಿಯನ್ನು ಹೊಡೆದ್ರು, ಹಾಗೆ IPL ಮುಂಚೆಗೆ ಒಂದು ಸೆಂಚುರಿಯನ್ನು ಹೊಡೆದಿದ್ದು ಯಾವ ರೀತಿಯಾಗಿ ಒಂದು ಎಲ್ಲ ಟೀಮ್ಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ತಿಳ್ಕೊಂಬನ್ನ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಡೈರೆಕ್ಟ್ ಈ ಟಾಪಿಕ್ಗೆ ಹೋಗೋಣ. ಕನ್ನಡಿಗ ಕೆ.ಎಲ್. ರಾಹುಲ್ ಅವರು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಕರ್ನಾಟಕದ ಜನತೆಗೆ ಒಂದು ಸೆಕೆಂಡ್ ಟೀಮ್ ಕ್ಯಾಪ್ಟನ್ ಆಗಿ ನಿಭಾಯಿಸ್ತಿರುವಂಥ ಒಂದು ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಒಂದು ಸೆಕೆಂಡ್ ಕ್ಯಾಪ್ಟನ್ ಆಗಿ ನಿಭಾಯಿಸ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಕ್ಯಾಪ್ಟನ್ ಆಗಿ ಒಂದು ಸೆಂಚುರಿಯನ್ನು ಹೊಡೆದಿದ್ದಾರೆ. ಇದು ಒಂದು ದಾಖಲೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಆ ಪಿಚ್ನಲ್ಲಿ ಒಂದು ಸ್ಲೋ ಬಾಲ್ ಅಂದರೆ ಫಾಸ್ಟ್ ಬೌಲಿಂಗ್ ಇರೋದರಿಂದ ಆ ಪಿಚ್ನಲ್ಲಿ ಒಂದು ಸೆಂಚುರಿಯನ್ನು ಹೊಡೆದು ದೊಡ್ಡ ಮಾತಂತ ಹೇಳ್ಬೋದು. ಅದು ಕೂಡ IPLಗಿಂತ ಮುಂಚೆಗೆ ಅಂದರೆ ಈಗ ಒಂದು ಅವರು ಲಕ್ನೋ ಸೂಪರ್ ಜೈಂಟ್ಸ್ಗೆ ಈಗ ಆಡ್ತಾ ಇದ್ದಾರೆ. ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಆಗ್ತಾ ಇದೆ. ಯಾಕಪ್ಪ ಅಂತಂದರೆ ಕನ್ನಡಿಗ ಕೆ.ಎಲ್. ರಾಹುಲ್ ಅವರು ನಮ್ಮ ಒಂದು RCBಗೆ ಬಂದಿದ್ದರೆ ಒಳ್ಳೇದಿತ್ತು ಅಂತ ಒಂದು ಕೆಲವೊಂದಿಷ್ಟು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು. ಹಾಗೆ ಅದ್ರ ಜೊತೆಗೆ ಕಮೆಂಟ್ ಮಾಡಿದವ್ರಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಅವರು ಒಂದು ಲಕ್ನೋ ಸೂಪರ್ ಜೈಂಟ್ಸಿಗೆ ಅವರು ಆಡ್ತಾ ಇದ್ದಾರೆ. ಆ ಟೀಮನ್ನು ಬಿಟ್ಟು ಅವರು ಬರೋದಿಲ್ಲ. ಸುಮಾರು ಸಲ ನಮ್ಮ ಒಂದು RCBಗೆ ಆಡಿದ್ರು ಕೂಡ ಅಲ್ಲಿ ಒಂದು ಒಳ್ಳೆಯ ಪ್ರದರ್ಶನ ನೀಡಿದ್ದಾರೆ. ಆದರೆ ಒಂದು ಹೊರಗಡೆ ಒಂದು ಟೀಮ್ನಲ್ಲಿ ಕೂಡ ಒಂದು ಒಳ್ಳೆಯ ಪ್ರದರ್ಶನವನ್ನು ನೀಡಿದ್ದಾರೆ. ನಮ್ಮ ಒಂದು RCBಗೆ ಕೆ.ಎಲ್. ರಾಹುಲ್ ಅವರು ಬಂದಿದ್ದರೆ ಒಳ್ಳೆಯದಿತ್ತು. ಆದರೂ ಕೂಡ ನಮ್ಮ ಕಡೆ ಒಂದು RCBಯ ಕಡೆ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಇದೆ. ಇವರು ಒಂದು ಸೆಂಚುರಿಯನ್ನು ಹೊಡೆಯುವಂಥ ಟೈಮ್ನಲ್ಲಿ 14 4ಗಳು ಹಾಗೆ 4 6ಗಳನ್ನ ಹೊಡೆದು ಒಂದು ಸೆಂಚುರಿಯನ್ನು ಪಡ್ಕೊಂಡಿದ್ದಾರೆ. ಒಂದು ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಒಂದು ಮ್ಯಾಚ್ನಲ್ಲಿ 4 6ಗಳು ಹಾಗೆ 14 4ಗಳು ಅಂದರೆ 4ನ್ನೇ ಜಾಸ್ತಿಯನ್ನು ಹೊಡೆದು ಅವರು ಒಂದು ಸೆಂಚುರಿಯನ್ನು ಬಾರಿಸಿದ್ದಾರೆ. ಲಾಸ್ಟ್ ಮೂಮೆಂಟ್ನಲ್ಲಿ ಒಂದು 2 6ಅನ್ನು ಹೊಡೆದು ಒಂದು ಸೆಂಚುರಿಯನ್ನು ಪಡ್ಕೊಂಡಿದ್ದಾರೆ ಕೆ.ಎಲ್. ರಾಹುಲ್ ಅವರು, ಕನ್ನಡಿಗ ಕೆ.ಎಲ್. ರಾಹುಲ್ ಅವರು. ಹಾಗೆ ಇನ್ನು RCBಗೆ ಏನಾದರೂ ಟ್ರೇಡ್ ಆಗಿ ಬರ್ತಾರಾ ಅಥವಾ ಇಲ್ವಾ ಅಂತ ಒಂದಿಷ್ಟು ಊಹಾಪೋಹಗಳು ಹರಿದಾಡ್ತಾ ಇತ್ತು. ಅದೆಲ್ಲವೂ ಸುಳ್ಳು. ಯಾಕಪ್ಪ ಅಂತಂದರೆ ಟ್ರೇಡ್ ಒಂದು ಆಪ್ಷನ್ಗಿಂತ ಮುಂಚೆಗಿನ ಒಂದು ಟ್ರೇಡನ್ನು ಮಾಡ್ಬೋದಿತ್ತು ನಮ್ಮ ಒಂದು RCB. ಆದರೆ ಒಂದು ಆಪ್ಷನ್ಗಿಂತ ಮುಂಚೆಗಿನ ಒಂದು ಟ್ರೇಡನ್ನು ಮಾಡದಿರೋ ಕಾರಣ ಒಂದು ಆಪ್ಷನ್ನಲ್ಲಿ ಕೆ.ಎಲ್. ರಾಹುಲ್ ಅವರು ಅದಕ್ಕಿಂತ ಮುಂಚೆಗೆ ಟ್ರೇಡ್ ಆಗಿ ಒಂದು ಲಕ್ನೋ ಸೂಪರ್ ಜೈಂಟ್ಸಿಗೆ ಆಡ್ತಾ ಇದ್ದಾರೆ. ನಮ್ಮ ಒಂದು RCBಗೆ ಯಾರು ಅಂದರೆ ಕ್ಯಾಮ್ರನ್ ಗ್ರೀನ್ ಅವರನ್ನ ಟ್ರೇಡ್ ಮಾಡುವ ಮುಖಾಂತರ ಒಂದು ನಮ್ಮ RCB 17.5 ಕೋಟಿ ಕೊಟ್ಟು ಅವರನ್ನು ಟ್ರೇಡನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಒಂದು ಕೆ.ಎಲ್. ರಾಹುಲ್ ಅವರನ್ನ ಪರ್ಚೇಸ್ ಮಾಡ್ಬೋದಿತ್ತು. ಆದರೆ ಆ ಒಂದು ಟ್ರೇಡನ್ನು ಮಾಡೋದಕ್ಕೆ ನಮ್ಮ ಒಂದು RCB ಟೀಮ್ ಯಾವುದೂ ಹೋಗಿಲ್ಲ. ಯಾಕಪ್ಪ ಅಂತಂದರೆ ಅವರು ಒಂದು ಲಕ್ನೋ ಸೂಪರ್ ಜೈಂಟ್ಸ್ನ ಒಂದು ಕ್ಯಾಪ್ಟನ್ ಆಗಿರೋದ್ರಿಂದ ಒಂದು ಟ್ರೇಡನ್ನು ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಟ್ರೇಡನ್ನು ಮಾಡ್ಬೋದು, ಆದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. IPL ಮುಂಚೆ ಒಂದು ಸೆಂಚುರಿ ಬಂದಿದ್ದು ದೊಡ್ಡ ಒಂದು ಸಂಚಲನವನ್ನು ಸೃಷ್ಟಿಸಿದೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದರೆ ಈ ಒಂದು ವಿಡಿಯೋ ಬಗ್ಗೆ ತಮಗೆ ಅನ್ನಿಸ್ತು ಅನ್ನೋದನ್ನು ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ.